ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಟಿ ವ್ಲಾಗ್ಸ್. ಆಫ್ಟರ್ ಲಾಂಗ್ ಬ್ಯಾಕ್ ಯೂಟ್ಯೂಬ್ನಲ್ಲಿ ನಾನು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಚಿಕನ್ ಕರಿ. ಇದು ದೋಸೆ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಆ್ಯಂಡ್ ನೀವು ಇದನ್ನು ಒಂದು ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಸಿಂಪಲ್ ಆ್ಯಂಡ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಹೇಗೆ ಸಿಂಪಲಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋನಲ್ಲಿ ನೋಡ್ಕೊಂಡು ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಆ್ಯಂಡ್ ಬನ್ನಿ ಜಸ್ಟ್ ಕ್ಯಾಶುವಲಾಗಿ ಮಾತಾಡೋಣ. ನಿಮಗೆ ಮನೇಲಿ ಬೋರ್ ಆದಾಗ ನೀವೇನು ಮಾಡ್ತೀರಾ ಅಂತ ನನಗೆ ತಿಳಿಸಿ. ಆ್ಯಂಡ್ ನನಗೆ ಬೋರ್ ಆದಾಗ ನಾನು ಯಾವಾಗಾದರೂ ಕುಕ್ಕಿಂಗ್ ಕಡೆ ಇಂಟ್ರೆಸ್ಟ್ ತೋರಿಸ್ತೀನಿ. ಬರೀ ಇಂಟ್ರೆಸ್ಟ್ ತೋರಿಸಿದ್ರೆ ಸಾಲದು, ಅಡುಗೆ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಹಚ್ಕೊಳ್ಬೇಕು, ಶುಂಠಿ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು, ಇವೆಲ್ಲ ಮಾಡೋಣ ಅನ್ನೋಷ್ಟು ಪೇಷನ್ಸ್ ಇಲ್ಲ. ಸೊ ಅದಕ್ಕೆ ಮನೇಲಿ ಏನು ಅಡುಗೆ ಮಾಡಿದರೆ ಅದನ್ನು ಬಾಯಿ ಮುಚ್ಕೊಂಡು ತಪ್ಪಕ್ಕೆ ತಿಂದು ಎದ್ದೇಳ್ಬಿಡ್ತೀನಿ. ಆ್ಯಂಡ್ ಎಡಿಟಿಂಗ್ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಬಟ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಇವಾಗ ಕಲಿತಾ ಇದ್ದೀನಿ ಹೊಸದಾಗಿ ಹೇಗೆ ಎಡಿಟ್ ಮಾಡೋದು ಅಂತ. ಆ್ಯಂಡ್ ನಾನಂತೂ ಪ್ರೊಫೆಷ್ನಲ್ ಎಡಿಟರ್ ಅಂತೂ ಅಲ್ವೇ ಅಲ್ಲ. ನನಗೆ ಬರೋ ಸಿಂಪಲ್ ಎಡಿಟಿಂಗ್ ಟಿಪ್ಸ್ನಲ್ಲಿ ನಾನು ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಎಡಿಟ್ ಮಾಡಲಿಕ್ಕೆ ಅಂತ ನನಗೆ ತಿಳಿಸಿ. ಆ್ಯಂಡ್ ಏನಾದರೂ ಸಜೆಷನ್ಸ್ ಕೊಡೋದ್ರಿದ್ರೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನಾನಂತೂ ಖಂಡಿತ ಫಾಲೋ ಮಾಡ್ತೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಫ್ಯಾಮಿಲಿ ಸೈಡಿಂದ ತುಂಬಾ ನೆಗೆಟಿವ್ ಕಮೆಂಟ್ಸ್ನ ಫೇಸ್ ಮಾಡಿದ್ದೀನಿ. ಎಜುಕೇಟೆಡ್ ಆ್ಯಂಡ್ ನಾನ್ ಎಜುಕೇಟೆಡ್ ಇಬ್ಬರೂ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ರು. ಬಟ್ ಹುಡುಗಿ ಏನೋ ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾಳೆ, ಎಂಕರೇಜ್ ಮಾಡೋಣ ಅನ್ನೋ ಮೋಟಿವೇಟ್ ಯಾರಿಗೂ ಇರ್ತಾ ಇದ್ದಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಎವ್ರಿ ಸಿಂಗಲ್ ಡೇ ಹಿ ವಾಸ್ ಮೋಟಿವೇಟಿಂಗ್ ಮೀ ಟು ಟ್ರೈ ಆ್ಯಂಡ್ ಲರ್ನ್ ಸಮಥಿಂಗ್ ನ್ಯೂ. ನನ್ನ ಹಸ್ಬೆಂಡ್ ಯಾವಾಗೂ ಹೇಳೋದಿಷ್ಟೇ, ನಿಂಗೆ ಇಷ್ಟ ಬಂದಿದ್ದು ಮಾಡು, ಯಾರು ನೆಗೆಟಿವ್ ಕಮೆಂಟ್ ಮಾತಾಡ್ತಾರೆ ಅಂದ್ಬಿಟ್ಟು ನೀನು ನಿನ್ನ ಇಂಟ್ರೆಸ್ಟ್ನ ಸ್ಪಾಯ್ಲ್ ಮಾಡ್ಕೋಬೇಡ, ನಿನ್ಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದು ಮಾಡು ಅಂತ ಡೇ ಬೈ ಡೇ ನನ್ನ ಮೋಟಿವೇಟ್ ಮಾಡಿ ಇವತ್ತು ಇಷ್ಟು ತನಕ ತಂದು ನಿಲ್ಲಿಸಿದ್ದಾರೆ. ಇವತ್ತು ನಾನು ಯೂಟ್ಯೂಬ್ನಲ್ಲಿ ನನಗಿರೋ ಫಾಲೋವರ್ಸ್ನ ನೋಡಿ ನಾನು ತುಂಬಾ ಪ್ರೌಡ್ ಫೀಲ್ ಆಗ್ತೀನಿ. ಆ್ಯಂಡ್ ಐ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಫಾಲೋವರ್ ಆಫ್ ಮೈನ್. ನಾಟ್ ಓನ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಕೂಡ ನನಗೆ ಡೇ ಬೈ ಡೇ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ದಿನಕ್ಕೆ 1 ಸಬ್ಸ್ಕ್ರೈಬರ್ ಆ್ಯಡ್ ಆದರೂ ನನಗೆ ತುಂಬಾ ಹ್ಯಾಪಿ ಆಗುತ್ತೆ. ಆ್ಯಂಡ್ ಏನೋ ಒಂದು ಹೊಸದಾಗಿ ಟ್ರೈ ಮಾಡೋಣ ಅನ್ನೋ ಮೋಟಿವೇಶನ್ ನನ್ನ ಫಾಲೋವರ್ಸ್ನ ನೋಡಿ ನನಗೆ ಬರ್ತಾ ಇದೆ. ಫಾಲೋವರ್ಸ್ ಅಂದ ತಕ್ಷಣ ನೀವು ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಇದ್ದಾರೆ ಅಂತ ಮಾತ್ರ ಅಂದ್ಕೋಬೇಡಿ. ನನಗಿರೋ 100-200 ಫಾಲೋವರ್ಸ್ನಲ್ಲಿ ಐ ಆಮ್ ಸೋ ಹ್ಯಾಪಿ. ನಾನು ಹಳೆ ಕತೆ ಪುರಾಣಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಮಾಡ್ತಾಯಿದ್ದೆ ಚಿಕನ್ ಕರಿ ರೆಸಿಪಿ ಏನಾಯಿತು ಅಂತ ನೋಡೋಣ ಬನ್ನಿ. ನಾವು ಇವತ್ತು ಈ ಚಿಕನ್ ಕರಿನ ದೋಸೆ ಜೊತೆ ಟ್ರೈ ಮಾಡಿದ್ವಿ. ಇದು ದೋಸೆ ಅಂತ ಅಲ್ಲ, ಇಡ್ಲಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಸೆಟ್ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಆ್ಯಂಡ್ ನೀವು ಬಿಸಿಯಾಗಿ ಈ ಥರ ದೋಸೆ ಹಾಕ್ಕೊಂಡು ಚಿಕನ್ ಕರಿನ ಸರ್ವ್ ಮಾಡ್ಕೊಂಡು ಆ ಬೈಟ್ ತಿಂತಾಯಿದ್ರೆ ಆಹಾ ವಾವ್ ಅಂತ ಅನಿಸ್ಬೇಕು. ಸೊ ನೀವು ಮನೇಲಿ ಒನ್ಸ್ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎನ್ಕರೇಜ್ ಮಾಡಿ. ಪ್ಲೀಸ್ ಡೂ ಫಾಲೋ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.